ನಮಸ್ಕಾರ ಸ್ನೇಹಿತರೆ. ಪುರಾಣ ಎಂದರೆ ಕೇವಲ ಅದ್ಭುತ ಕಥೆಯಲ್ಲ. ಅಲ್ಲಿನ ಪ್ರತಿಯೊಂದು ಘಟನೆಯೂ ಒಂದು ಕಾರಣವಿರುತ್ತದೆ. ಕೆಲವೊಮ್ಮೆ ಸಣ್ಣ ತಪ್ಪು ದೊಡ್ಡ ಶಾಪಕ್ಕೆ ಕಾರಣವಾಗುತ್ತದೆ. ಶಾಪ ಅಂದ ಕೂಡಲೇ ನಮಗೆ ನೆನಪಾಗುವುದು ಮುನಿಕಲ ಕೋಪ. ಆದರೆ ನಿಮಗೆ ಗೊತ್ತೇ, ಶ್ರೀಕೃಷ್ಣನೇ ಅಶ್ವತ್ಥಾಮನ್ಗೆ ಶಾಪ ನೀಡಿದ್ದು ಏಕೆ? ಅಥವಾ ಸ್ವಂತ ಗುರುಗಳೇ ಕರ್ಣನ್ಗೆ ಶಾಪ ನೀಡಿದ್ಯಾಕೆ? ಶಕ್ತಿಶಾಲಿ ವ್ಯಕ್ತಿಗಳನ್ನು ಮಣ್ಣು ಮುಚ್ಚಿಸಿದ 6 ಅತ್ಯಂತ ಶಕ್ತಿಶಾಲಿ ಶಾಪಗಳ ವಿವರ ಇಲ್ಲಿದೆ. ಅಶ್ವತ್ಥಾಮನ್ಗೆ ಶ್ರೀಕೃಷ್ಣನ ಶಾಪ. ಮಹಾಭಾರತದ ಯುದ್ಧದ ಕೊನೆಯಲ್ಲಿ ಪಾಂಡವರ ಮಕ್ಕಳನ್ನು ಕೊಂದ ಮತ್ತು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನು ಅತ್ಯಂತ ಕಠಿಣ ಶಾಪ ನೀಡುತ್ತಾನೆ. ಶಾಪ: ಅಶ್ವತ್ಥಾಮನು 3000 ವರ್ಷಗಳ ಕಾಲ ಭೂಮಿಯ ಮೇಲೆ ಒಂಟಿಯಾಗಿ ಅಲೆಯಬೇಕು. ಅವನ ಮೈಯೆಲ್ಲ ರಕ್ತಸಿಕ್ತ ಗಾಯಗಳಿಂದ ಕೂಡಿರಬೇಕು ಮತ್ತು ಅವು ಎಂದಿಗೂ ವಾಸಿಯಾಗಬಾರದು. ಯಾರು ಅವನಿಗೆ ಸಾಂತ್ವನ ನೀಡಬಾರದು ಅಥವಾ ಸಾವು ಅವನ ಹತ್ತಿರ ಸುಳಿಯಬಾರದು. ಇದರ ಪರಿಣಾಮ ಇಂದಿಗೂ ಅಶ್ವತ್ಥಾಮನು ಅಮರನಾಗಿ ಕಷ್ಟ ಅನುಭವಿಸುತ್ತಾನೆ ಎಂಬ ನಂಬಿಕೆ ಇದೆ. ಕರ್ಣನಿಗೆ ಪರಶುರಾಮ ಮತ್ತು ಭೂದೇವಿಯ ಶಾಪ. ಕರ್ಣನು ತನ್ನ ಜೀವನದಲ್ಲಿ 2 ಪ್ರಮುಖ ಶಾಪಗಳಿಗೆ ಗುರಿಯಾಗುತ್ತಾನೆ. ಪರಶುರಾಮನ ಶಾಪ: ಕರ್ಣನು ಸುಳ್ಳು ಹೇಳಿ ವಿದ್ಯೆ ಕಲಿತಿದ್ದಕ್ಕಾಗಿ ನಿನಗೆ ಅತ್ಯಂತ ಅವಶ್ಯಕತೆ ಇರುವ ಸಮಯದಲ್ಲಿ ನೀನು ಕಲಿತ ವಿದ್ಯೆ ಮರೆತು ಹೋಗಲಿ ಎಂದು ಪರಶುರಾಮರು ಶಾಪ ನೀಡುತ್ತಾರೆ. ಬ್ರಾಹ್ಮಣ ಅಥವಾ ಭೂದೇವಿಯ ಶಾಪ: ಅಚಾನಕ್ಕಾಗಿ ಹಸುವನ್ನು ಕೊಂದಿದ್ದಕ್ಕೆ ನಿನ್ನ ಅಂತಿಮ ಯುದ್ಧದ ಸಮಯದಲ್ಲಿ ನಿನ್ನ ರಥ ಚಕ್ರವು ಭೂಮಿಯಲ್ಲಿ ಹೂತು ಹೋಗಲಿ ಎಂಬ ಶಾಪ ಬರುತ್ತದೆ. ಇದರ ಪರಿಣಾಮವಾಗಿ ಅರ್ಜುನನ ವಿರುದ್ಧ ಯುದ್ಧದಲ್ಲಿ ಕರ್ಣನ ಸಾವು ಈ ಶಾಪಗಳ ಕಾರಣದಿಂದಲೇ ಸಂಭವಿಸುತ್ತದೆ. ದಶರಥನಿಗೆ ಶ್ರವಣಕುಮಾರನ ಪೋಷಕರಿಂದ ಶಾಪ. ಬೇಟೆಯಾಡುವಾಗ ದಶರಥನು ತಿಳಿಯದೆ ಶ್ರವಣಕುಮಾರನನ್ನು ಕೊಂದಾಗ ಅವನ ವೃದ್ಧ ಪೋಷಕರು ಈ ಶಾಪವನ್ನು ನೀಡುತ್ತಾರೆ. ಶಾಪ: ನಾವು ಹೇಗೆ ಪುತ್ರ ಶೋಕದಿಂದ ಮರಣ ಹೊಂದುತ್ತಿದ್ದೆಯೋ ಹಾಗೆಯೇ ನೀನು ಕೂಡ ನಿನ್ನ ಪುತ್ರನ ವಿಯೋಗದಿಂದಲೇ ಪ್ರಾಣ ಬಿಡುವಂತಾಗಲಿ. ಇದರ ಪರಿಣಾಮವಾಗಿ ಶ್ರೀರಾಮನು ವನವಾಸಕ್ಕೆ ಹೋದಾಗ ದಶರಥನು ಪುತ್ರಶೋಕ ತಾಳಲಾರದೆ ಮರಣ ಹೊಂದುತ್ತಾನೆ. ಜಯ ವಿಜಯರಿಗೆ ಸನಕಾದಿ ಮುನಿಗಳ ಶಾಪ. ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಸನಕಾದಿ ಮುನಿಗಳನ್ನು ತಡೆದಾಗ ಈ ಶಾಪ ನೀಡಲಾಗುತ್ತದೆ. ವೈಕುಂಠದಿಂದ ಹೊರಬಿದ್ದು ಭೂಮಿಯಲ್ಲಿ ಅಸುರರಾಗಿ ಹುಟ್ಟುವಂತೆ ಶಾಪ ನೀಡಲಾಗುತ್ತದೆ. ಮುನಿಗಳು 2 ಆಯ್ಕೆಯನ್ನು ನೀಡುತ್ತಾರೆ: 7 ಜನ್ಮ ಭಕ್ತರಾಗಿ ಹುಟ್ಟುವುದು ಅಥವಾ 3 ಜನ್ಮ ಶತ್ರುವಾಗಿ ಹುಟ್ಟುವುದು. ಇದರ ಪರಿಣಾಮವಾಗಿ ಅವರು 3 ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಮತ್ತು ಶಿಶುಪಾಲ ದಂತವಕ್ರರಾಗಿ ಜನಿಸಿ ವಿಷ್ಣುವಿನ ಕೈಯಿಂದಲೇ ಮರಣ ಹೊಂದುತ್ತಾರೆ. ಗೌತಮ ಮುನಿಗಳಿಂದ ಅಹಲ್ಯಕ್ಕೆ ಶಾಪ. ಇಂದ್ರನು ಗೌತಮ ಮುನಿಯ ವೇಷದಲ್ಲಿ ಬಂದು ಅಹಲ್ಯವನ್ನು ವಂಚಿಸಿದಾಗ ಮುನಿಗಳು ಕೋಪಗೊಂಡು ಅಹಲ್ಯಗೆ ಶಾಪ ನೀಡುತ್ತಾರೆ. ಅಹಲ್ಯೆಯು ರೂಪವಿಲ್ಲದ ಕಲ್ಲಾಗಿ ಮಾರ್ಪಟ್ಟು ಗಾಳಿ ಆಹಾರವಿಲ್ಲದೆ 1000 ವರ್ಷ ತಪಸ್ಸು ಮಾಡಬೇಕು. ಪರಿಣಾಮ: ತ್ರೇತಾಯುಗದಲ್ಲಿ ಶ್ರೀರಾಮನ ಪಾದಸ್ಪರ್ಶವಾದ ನಂತರ ಅಹಲ್ಯೆಗೆ ಶಾಪ ವಿಮೋಚನೆಯಾಗುತ್ತದೆ. ಶ್ರೀಕೃಷ್ಣನಿಗೆ ಗಾಂಧಾರಿಯ ಶಾಪ. ಮಹಾಭಾರತ ಯುದ್ಧ ಮುಗಿದ ನಂತರ ತನ್ನ 100 ಜನ ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ತೀವ್ರ ಶೋಕ ಮತ್ತು ಕೋಪದಲ್ಲಿರುತ್ತಾಳೆ. ಶಾಪ: ಕುರುಕ್ಷೇತ್ರಕ್ಕೆ ಬಂದ ಶ್ರೀಕೃಷ್ಣನನ್ನು ನೋಡಿ ಗಾಂಧಾರಿ, ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧವನ್ನು ತಡೆಯಬಹುದಿತ್ತು. ನನ್ನ ಕುಲ ಹೇಗೆ ನಾಶವಾಯಿತೋ ಹಾಗೆಯೇ ನಿನ್ನ ಯದುವಂಶವು ಕೂಡ ನಿನ್ನ ಕಣ್ಣೆದುರೇ ಪರಸ್ಪರ ಒಡೆದಾಡಿ ನಾಶವಾಗಲಿ. ನೀನು ಕೂಡ ಒಬ್ಬ ಸಾಮಾನ್ಯನಂತೆ ಅನಾಥನಾಗಿ ಕಾಡಿನಲ್ಲಿ ಮರಣ ಹೊಂದು ಎಂದು ಶಾಪ ನೀಡುತ್ತಾಳೆ. ಇದರ ಪರಿಣಾಮವಾಗಿ ಸುಮಾರು 36 ವರ್ಷಗಳ ನಂತರ ಯಾದವರು ಪರಸ್ಪರ ಜಗಳವಾಡಿ ನಾಶವಾಗುತ್ತಾರೆ. ಶ್ರೀಕೃಷ್ಣನು ಕಾಡಿನಲ್ಲಿ ವಿಶ್ರಮಿಸುತ್ತಿರುವಾಗ ಜರ ಎಂಬ ಬೇಡನ ಬಾಣ ತಗುಲಿ ದೇಹತ್ಯಾಗ ಮಾಡುತ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ,
ಪುರಾಣಗಳಲ್ಲಿನ ಈ ಶಾಪಗಳು ಕೇವಲ ದ್ವೇಷದ ಮಾತುಗಳಾಗಿರಲಿಲ್ಲ. ಅಶ್ವತ್ಥಾಮನಿಗೆ ಸಿಕ್ಕ ಶಿಕ್ಷೆ ಅಹಂಕಾರದ ಫಲವಾದರೆ ಕರ್ಣನ ಸಾವು ಸುಳ್ಳಿನ ಪರಿಣಾಮವಾಗಿತ್ತು. ಇನ್ನು ದಶರಥ ಮಹಾರಾಜನ ಕಥೆಯಂತೂ ನಮಗೆ ಕಲಿಸುವುದು ಒಂದೇ ಪಾಠ. ನಮ್ಮ ಕರ್ಮಗಳು ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುತ್ತವೆ. ನಾವು ಮಾಡುವ ಸಣ್ಣ ತಪ್ಪು ಕೂಡ ಕಾಲಚಕ್ರದಲ್ಲಿ ದೊಡ್ಡ ತಿರುವು ಪಡೆಯಬಹುದು. ಮತ್ತೊಮ್ಮೆ ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.